ನಿಶ್ಚಯ ಜೈನ್ ಇರ್ಲಿಲ್ಲ ಅಂತ ಯಾಕೆ ಅನಿಸ್ತಾ ಇದೆ ಅಂತ, ನಿಶ್ಚಯ ಜೈನ್ ಆ ಸಂದರ್ಭದಲ್ಲಿ ಊರಲ್ಲೇ ಇರಲಿಲ್ಲ, ಅವನು USA ಇದ್ದ. ಓಕೆ. ಅವನು ಈ ಘಟನೆ ಆಗುವ 6 ತಿಂಗಳ ಮೊದಲು MBA ವ್ಯಾಸಂಗಕ್ಕಾಗಿ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನದ ನೆರವಿನಲ್ಲಿ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಅವನಿಗೆ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಸೀಟು ಸಿಕ್ಕಿತ್ತು. ಅದಕ್ಕೆ ನ್ಯೂಯಾರ್ಕಿಗೆ ಹೋಗಿದ್ದ. ಸ್ವಚ್ಛವಾದ ಮನಸ್ಸಿನಿಂದ ಈ ಹುಚ್ಚರುಗಳ ಮಾತನ್ನ ತುಚ್ಛವಾಗಿ ಕಾಣಬೇಕು ಅಂತ ಅಚ್ಚ ಕನ್ನಡದಲ್ಲಿ ಕೇಳ್ಕೊಂತಿದ್ದೇನೆ. ಸ್ವತಃ ವೀರೇಂದ್ರ ಹೆಗಡೆ ಅವರೇ 2013ರಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ ಅವರ ಏನು ಪಾಸ್ಪೋರ್ಟಿನ ಪ್ರತಿ, ಅದನ್ನ ನಾವೀಗ ಏನು ವೀಕ್ಷಕರಿಗೆ ತೋರಿಸ್ಲಿಕ್ಕಿದ್ದೇವೆ. ಅದರ ಪ್ರತಿಯನ್ನ ಒಂದ್ಸಲ ನೋಡುವ. ಅವನು ಯಾವ ದಿವಸ ಇಲ್ಲಿಂದ ಹೋಗಿದ್ದಾನೆ ಅಂತ ಚೆಕ್ ಮಾಡಿ ಆ ಡೇಟ್ ಇದ್ದು ಮಂಗಳೂರು ವಿಮಾನ ನಿಲ್ದಾಣದ CCTV ಫುಟೇಜ್ ಅನ್ನು ನೋಡಿದ್ರು. ಆಗ ಅವನು ಮಂಗಳೂರು ವಿಮಾನ ನಿಲ್ದಾಣದಿಂದ ಅವನು ಹೋಗಿರುವುದು ಸ್ಪಷ್ಟ ಆಯಿತು. ಕೊಡ್ರೋ ಅಣ್ಣಂಗೆ ಒಂದು ಜುಮ್ಲಾ ಅವಾರ್ಡು. ಅದ ನಂತರ ನ್ಯೂಯಾರ್ಕಿನ ಭಾರತೀಯ ದೂತಾವಾಸಕ್ಕೆ ಲೆಟರ್ ಬರೆದ್ರು, ಅವನು ಅಲ್ಲಿಂದ ಏನಾದ್ರು ವಾಪಸ್ ಬಂದಿದ್ದಾನ ಅಂತ ಹೇಳಿ. ಅದಕ್ಕೆ ಭಾರತೀಯ ದೂತಾವಾಸದವರು ಲೆಟರ್ ಬರೆದ್ರು, ಇಲ್ಲ ಅವನು ನ್ಯೂಯಾರ್ಕ್ ಅಲ್ಲಿ ಇದ್ದಾನೆ ಅಂತ ಹೇಳಿ. ಅದರಿಂದಾಗಿ ಆ ದಾಖಲೆಗಳು ಸ್ಪಷ್ಟ ಆಯಿತು. ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಸೇರಿಸ್ಕೊಂಡು ಒಂದು ಚುಯ್ಯ ಯೂನಿವರ್ಸಿಟಿ ಅಂತ ಮಾಡ್ಬೇಕು.